ರೈತ ಬಂಧುಗಳೇ, ಭತ್ತ ನಾಟಿ ನಂತರ ನೀವು ಕೊಡುವ ಮೊದಲ ಗೊಬ್ಬರವೇ ಇಡೀ ಸೀಸನ್ ಇಳುವರಿ ನಿರ್ಧರಿಸುತ್ತೆ. ಈ ಒಂದು ಗೊಬ್ಬರದಲ್ಲಿ ಸಣ್ಣ ತಪ್ಪು ಆದ್ರೆ ಪಿಲ್ಲೆ ತತ್ತೆ, ಇಳುವರಿ ಕೈ ಕೊಡುತ್ತೆ. ಈ ವರ್ಷ ಮಳೆ ಅನಿಶ್ಚಿತತೆ ಇದೆ, ಗೊಬ್ಬರ ಬೆಲೆ ಜಾಸ್ತಿ ಆಗಿದೆ. ಹಾಕಿದ ಪ್ರತಿ ರೂಪಾಯಿ ಸರಿಯಾಗಿ ಕೆಲಸ ಮಾಡಬೇಕು. ನಾಟಿ ಸಮಯದಿಂದ 25 ದಿನದವರೆಗೆ ಏನು ಕೊಡಬೇಕು, ಹೇಗೆ ಕೊಡಬೇಕು ಅಂತ ಇನ್ನು ಸಂಪೂರ್ಣ ಹೇಳ್ತೇನೆ. ನಮಸ್ಕಾರ ರೈತ ಬಂಧುಗಳೇ, ಸ್ವಾಗತ ಕಾತ್ಯಾಯನಿ ಕನ್ನಡ ಚಾನೆಲ್ಗೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ರೈತ ಬಂಧುಗಳೇ, ಪಿಲ್ಲೆ ಬರುವ ಪ್ರಕ್ರಿಯೆ ನಾರು ಮಡಿಯಿಂದಲೇ ಶುರು ಆಗ್ತೆ. ನಾರಿಗೆ 20 ರಿಂದ 25 ಆದ ಮೇಲೆ ನಾಟಿ ಮಾಡಿ. 30 ರಿಂದ 40 ದಿನ ಕಾಯಿದ್ರೆ ನಾರು ಉದಿ ಆಗ್ತೆ, ಪಿಲ್ಲೆ ತತ್ತೆ. ನಾಟಿ ನಂತರ ಪಿಲ್ಲೆ ಬರಲು 40 ದಿನ ಅವಕಾಶ ಇದೆ. ಈ 40 ದಿನ ಸರಿಯಾದ ಗೊಬ್ಬರ ಸರಿಯಾದ ಸಮಯಕ್ಕೆ ಕೊಟ್ರೆ ಮಾತ್ರ ಪಿಲ್ಲೆ ಚೆನ್ನಾಗಿ ಬರುತ್ತೆ. ಮೊದಲ ಗೊಬ್ಬರವನ್ನ 2 ಭಾಗ ಮಾಡಿ ಅರ್ಥ ಮಾಡ್ಕೊಳ್ಳೋಣ. ನಾಟಿ ಸಮಯದಲ್ಲಿ ಕೊಡಬೇಕಾದ್ದು ಮೊದಲು, ನಂತರ ನಾಟಿ ಮಾಡಿದ 20 ರಿಂದ 25 ದಿನಕ್ಕೆ ಕೊಡಬೇಕಾದ್ದು. ನಾಟಿ ಸಮಯದಲ್ಲಿ DAP ಕೊಡಿ. ಫಾಸ್ಫರಸ್ ಮಣ್ಣಲ್ಲಿ ಒಂದೇ ಜಾಗದಲ್ಲಿ ನಿಲ್ತೆ, ಅಲ್ಲಿ ಇಲ್ಲಿ ಚಲಿಸಲ್ಲ. ಅದಕ್ಕಾಗಿ ಉರುಮೆ ಮೊದಲೇ DAP ಹಾಕಿ ಮಣ್ಣಲ್ಲಿ ಬೆರೆಯಲಿ. DAP ಬೇರು ಗಟ್ಟಿ ಮಾಡ್ತೆ, ನಾಟಿ ಶಾಕ್ ನಿಂದ ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತೆ. DAP ಒಂದು ಪೂರ್ತಿ ಚೀಲ ಅಂದ್ರೆ 50 ಕಿಲೋ ಎಕರೆಗೆ ಕೊಡ್ಲೇಬೇಕು. ಜೊತೆಗೆ MOP ಅಂದ್ರೆ ಪೊಟ್ಯಾಶ್ ಕೂಡ ಕೊಡಿ. ರೋಗ, ಕೀಟ, ಹವಾಮಾನ ಒತ್ತಡದಿಂದ ಗಿಡ ರಕ್ಷಿಸಿಕೊಳ್ಳಲು ಪೊಟ್ಯಾಶ್ ಬೇಕು. MOP 27 ಕಿಲೋ ಅಂದ್ರೆ ಅರ್ಧ ಚೀಲ ಈಗ ಕೊಡಿ. ಒಂದು ಮಾತು, ನಾಟಿ ಸಮಯದಲ್ಲಿ ಯೂರಿಯಾ ಹಾಕಬೇಡಿ. ಆರಂಭದಲ್ಲಿ ಜಾಸ್ತಿ ಸಾರಜನಕ ಕೊಟ್ರೆ ಗಿಡ ದುರ್ಬಲ ಆಗ್ತೆ, ಗಾಳಿಗೆ ಬೀಳ್ತೆ. DAPಯಲ್ಲಿ ಇರುವ ಸಾರಜನಕ ಈ ಹಂತಕ್ಕೆ ಸಾಕು. ನಾಟಿ ಮಾಡಿದ 20 ರಿಂದ 25 ದಿನಕ್ಕೆ 4 ಗೊಬ್ಬರ ಕೊಡಬೇಕು. ಮೊದಲನೇದು ಯೂರಿಯಾ. ಈ ಹೊತ್ತಿಗೆ ಬೇರು ಗಟ್ಟಿಯಾಗಿರುತ್ತೆ, ಗಿಡ ಮಣ್ಣಲ್ಲಿ ನೆಲೆಯಾಗಿರುತ್ತೆ. ಈಗ ಯೂರಿಯಾ ಕೊಟ್ರೆ ಗಿಡ ಬೇಗ ಹೀರಿಕೊಳ್ಳುತ್ತೆ, ಹಸಿರು ಹೆಚ್ಚಾಗ್ತೆ, ಪಿಲ್ಲೆ ಬೇಗ ಬರುತ್ತೆ. ಯೂರಿಯಾ ಅರ್ಧ ಚೀಲ ಅಂದ್ರೆ 22 ರಿಂದ 23 ಕಿಲೋ ಕೊಡಿ. ಯೂರಿಯಾ ಹಾಕುವಾಗ ಹೊಲದಲ್ಲಿ ನೀರಿನ ಮಟ್ಟ 2.5 ರಿಂದ 5 ಸೆಂಟಿಮೀಟರ್ ಮಾತ್ರ ಇರಲಿ. ನೀರು ಜಾಸ್ತಿ ಇದ್ರೆ ಯೂರಿಯಾ ಕೊಚ್ಚಿ ಹೋಗುತ್ತೆ. ಎರಡನೇದು ಜಿಂಕ್ ಸಲ್ಫೇಟ್ ಮೋನೋಹೈಡ್ರೇಟ್. ಭತ್ತದಲ್ಲಿ ಎಲೆ ಹಳದಿ ಆಗುವ ಖೈರಾ ರೋಗಕ್ಕೆ ಜಿಂಕ್ ಕೊರತೆಯೇ ಕಾರಣ. DAP ಮತ್ತು ಜಿಂಕ್ ಒಂದೇ ಸಲ ಹಾಕಿದ್ರೆ ಎರಡೂ ಕೆಲಸ ಮಾಡಲ್ಲ. ಅದಕ್ಕಾಗಿ DAP ನಾಟಿ ಸಮಯದಲ್ಲಿ ಜಿಂಕ್ ಈಗ ಕೊಡ್ತಿದ್ದೇವೆ. ಜಿಂಕ್ 33% 4 ರಿಂದ 6 ಕಿಲೋ ಎಕರೆಗೆ ಕೊಡಲೇಬೇಕು. ಮೂರನೇದು ಕಾತ್ಯಾಯನಿ ಆಕ್ಟಿವೇಟೆಡ್ ಹ್ಯೂಮಿಕ್ ಪ್ಲಸ್ ಫುಲ್ವಿಕ್ ಆಸಿಡ್ 98. ಹ್ಯೂಮಿಕ್ ಆಸಿಡ್ ಹೊಸ ಬಿಳಿ ಬೇರು ಹೆಚ್ಚಿಸುತ್ತೆ. ಫುಲ್ವಿಕ್ ಆಸಿಡ್ ನೀವು ಹಾಕಿದ DAP, ಯೂರಿಯಾ, ಜಿಂಕ್ ಎಲ್ಲ ಪೂರ್ತಿ ಗಿಡಕ್ಕೆ ತಲುಪಿಸುತ್ತೆ. 1 ರೂಪಾಯಿ ವ್ಯರ್ಥ ಆಗಲ್ಲ. 2 ಕಿಲೋ ಎಕರೆಗೆ ಕೊಡಲೇಬೇಕು. ನಾಲ್ಕನೆಯದು ಕಾತ್ಯಾಯನಿ ಫ್ಯಾಂಟಾಸ್ಟಿಕ್ ಕ್ಲೋರಾನ್ ಟ್ರಾನಿಲಿಪ್ರೋಲ್ 0.4% ಗ್ರಾನ್ಯೂಲ್ಸ್. ಈ ಸಮಯದಲ್ಲಿ ಕಾಂಡ ಕೊರೆತ ಕೀಟ ಮತ್ತು ಎಲೆ ಮಡಚುವ ಕೀಟ ಗಿಡ ಮೇಲೆ ದಾಳಿ ಮಾಡ್ತಾವೆ, ಪಿಲ್ಲೆ ಬರದ ಹಾಗೆ ಮಾಡ್ತಾವೆ. ಫ್ಯಾಂಟಾಸ್ಟಿಕ್ GR ಮಣ್ಣಿನ ಮೂಲಕ ಗಿಡ ಎಲ್ಲ ಭಾಗಕ್ಕೆ ಹರಡಿ ಕೀಟ ಎಲ್ಲಿ ಇದ್ದರೂ ನಿಯಂತ್ರಣ ಮಾಡುತ್ತೆ. 4 ಕಿಲೋ ಎಕರೆಗೆ ಕೊಡಲೇಬೇಕು. ರೈತ ಬಂಧುಗಳೇ, 3 ನಿಯಮ ಮರೆಯಬೇಡಿ. ನಾಟಿ ಸಮಯದಲ್ಲಿ ಯೂರಿಯಾ ಬೇಡ, DAP ಮತ್ತು ಜಿಂಕ್ ಒಂದೇ ಸಲ ಬೇಡ. ಯೂರಿಯಾ ಹಾಕುವಾಗ ಹೊಲದಲ್ಲಿ ನೀರು ಕಡಿಮೆ ಇರಲಿ. ಇದು ಸರಿಯಾಗಿ ಮಾಡಿದ್ರೆ ಬೇರು ಗಟ್ಟಿ ಆಗ್ತೆ, ಪಿಲ್ಲೆ ಹೆಚ್ಚಾಗ್ತೆ, ಇಳುವರಿ ಹೆಚ್ಚಾಗ್ತೆ. ಈ ವಿಡಿಯೋ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ. ನಿಮ್ಮ ರೈತ ಬಂಧುಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಕಾತ್ಯಾಯಿನಿ ಆರ್ಗ್ಯಾನಿಕ್ಸ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯಬೇಡಿ. ಧನ್ಯವಾದ ರೈತ ಬಂಧುಗಳೇ.